ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನೂರು. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರೈತರ ಪ್ರೀತಿಯಿಂದ ಇಫ್ಕೋ ಸಂಸ್ಥೆ ಇಂದು ಜಗತ್ತಿನ ಪ್ರಮುಖ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ. ಡಾಕ್ಟರ್ US ಅವಸ್ಥಿ. ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು 500 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ. ಬಾದರ್ಲಿ ಹಂಪನಗೌಡ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಪ್ರತಿರೂಪ. ಲೋಕಸಭಾ ಸದಸ್ಯ ಸಂಗಣ್ಣ ಕರಡಿ ಆಕ್ರೋಶ. ಜಿಲ್ಲಾ ಪಂಚಾಯತ್ ಕುಡಿಯುವ ನೀರಿನ ಕೆರೆಯಿಂದ ಸಿಂಧೂರು ನಗರಕ್ಕೆ ರಾತ್ರೋರಾತ್ರಿ ನೀರು. ಜನತೆಯ ಆಕ್ರೋಶ. ವಾರ್ತೆಗಳ ವಿವರ. ಇಫ್ಕೋ ಸಂಸ್ಥೆ ಇಂದು ಜಗತ್ತಿನ ಪ್ರಮುಖ ಸಹಕಾರಿ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಅದಕ್ಕೆ ಮುಖ್ಯ ಕಾರಣ ರೈತರ ಪ್ರೀತಿ ವಿಶ್ವಾಸವಾಗಿದೆ. ಯಾವುದೇ ಸರ್ಕಾರ ಇದ್ದರೂ ಮೊದಲು ಅನ್ನದಾತರ ಕಷ್ಟಕ್ಕೆ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಅದು ಎಂತಹ ಒಳ್ಳೆಯ ಆಡಳಿತ ನೀಡಿದರೂ ಅದು ವ್ಯರ್ಥ ಎಂದು ಇಫ್ಕೋ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ US ಅವಸ್ಥಿ ಅಭಿಪ್ರಾಯಪಟ್ಟರು. ಸಿಂಧನೂರಿನ ಸತ್ಯಾಗ್ರಹದಲ್ಲಿ ನಡೆದ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ನ ಸುವರ್ಣ ಮಹೋತ್ಸವ ಸಮಾರಂಭದ ಅಂಗವಾಗಿ ಮಣ್ಣಿನ ಆರೋಗ್ಯ, ರೈತರ ಸೌಭಾಗ್ಯ ಎಂಬ ಮಾತನಾಡಿದವರು, ಇಂದು ವಿಶ್ವದ ಪ್ರಮುಖ ಸಹಕಾರಿಗಳಲ್ಲಿ ಇಫ್ಕೋ ಬೆಳೆದು ನಿಂತಿದೆ. ಇದರ ಒಂದು ಪ್ರಾರಂಭದ ಹೆಜ್ಜೆ ತುಂಬಾ ಚಿಕ್ಕದಾಗಿತ್ತು. ಅದೇ ಸಣ್ಣ ಹೆಜ್ಜೆಗಳು ಜೋಡಿಸಿ ಇದರಲ್ಲಿ ರೈತರ ಪಾತ್ರ ಬಹಳ ಮುಖ್ಯವಾಗಿದೆ. ಅವರ ಒಂದು ಪ್ರೀತಿ ವಿಶ್ವಾಸ ಇದರ ಬೆಳವಣಿಗೆ ಬಹುಮುಖ್ಯ ಕಾರಣ. ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮನ್ನು ಭೇಟಿ ಮಾಡೋದಾಗಿತ್ತು. ನಿಮ್ಮ ಆಶೀರ್ವಾದ ಈ ಸಂಸ್ಥೆ ಮೇಲೆ ಸದಾ ಇರಲಿ ಎಂದು ಮನವಿ ಮಾಡಿದರು. हमारे सहकारी भाई और बहनें, हमारे किसान भाई और बहनें, उनको उससे फायदा होना चाहिए. ರೈತ ಬಾಂಧವರೇ, ಇಫ್ಕೋ ಸಹಕಾರಿ ಗೊಬ್ಬರ ಸಂಸ್ಥೆಯ ನಮ್ಮ ಆತ್ಮದಲ್ಲಿರೋದು ಏನಂದ್ರೆ, ನಾವು ಯಾವುದೇ ಕೆಲಸವನ್ನು ಮಾಡಿ ಅದು ಸಹಕಾರಿಗಳಿಗೆ ಮತ್ತು ರೈತರಿಗೆ ಒಳ್ಳೆಯದಾಗುವಂಥ ಕೆಲಸನ ಮಾಡಬೇಕು. ಈ ಒಂದು ದೃಷ್ಟಿಯಲ್ಲಿ ಇಫ್ಕೋ ಸಂಸ್ಥೆ ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡುತ್ತೆ ಅಂದ್ರೆ ಅದು ಭಾರತೀಯ ರೈತರಿಗೋಸ್ಕರ, ಭಾರತೀಯ ಸಹಕಾರಿಗಳಿಗೋಸ್ಕರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಇಫ್ಕೋ ನಿರ್ದೇಶಕ ಆಲಪ್ಪಾಚಾರ್ ಮಾತನಾಡಿ, ನಮ್ಮ ದೇಶ ರೈತರಿಂದ ಬೆಳೆದು ನಿಂತಿದೆ. ಅವರ ನಿಸ್ವಾರ್ಥ ಸೇವೆ ನಾವೆಂದೂ ಬರೆಯಬಾರದು. ಅದರಂತೆ ಆಡಳಿತ ನಡೆಸುವ ಸರ್ಕಾರಗಳು ರೈತರ ಪ್ರಮುಖ ಸಮಸ್ಯೆಗಳತ್ತ ಗಮನ ಕೊಡಬೇಕು. ನೀರಿನ ಅಭಾವ ಇಂದು ಅತಿ ಮುಖ್ಯವಾಗಿ ತಲೆದೋರಿದ ಸಮಸ್ಯೆ. ಒಂದೊಂದು ಹನಿ ನೀರನ್ನು ಸಹ ತುಂಬಾ ಯೋಚನೆ ಮಾಡಿ ಉಪಯೋಗಿಸುವ ಕಾಲ ಬರುವುದು ದೂರ ಇಲ್ಲ ಎಂದರು. ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ ಜಲಾಶಯಗಳಿದ್ದರೂ ಅದರ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ನಮ್ಮ ರೈತರು ಆಸಕ್ತರಾಗಿದ್ದಾರೆ. ಕೂಡಲೇ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಬದುಕನ್ನು ಹಸನಾಗಿಸಬೇಕೆಂದರು. ಲಾಭ ಮತ್ತು ಇಷ್ಟೊಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಆಡಳಿತವನ್ನು ನೋಡಿದ್ರೆ ಇವತ್ತು ಕೇಂದ್ರದಿಂದ ಇಲ್ಲಿವರೆಗೂ ಕೂಡ ನಮ್ಮ ರೈತರ ಕಾಳಜಿ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾಯಕರು ಒಪ್ಪೋದಿಲ್ಲ ವೈಯಕ್ತಿಕವಾಗಿ. ಆದರೆ ಇನ್ನು ಮುಂದಾದರೂ ನಾವು ರೈತ ಬಂಧುಗಳು ಮತ್ತು ರೈತ ಸಮುದಾಯ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚಿಂತನೆ ಮತ್ತು ಪ್ರಯತ್ನ ಮತ್ತು ಒತ್ತಡವನ್ನು ಹೇಳಿದಾಗ ಸರ್ಕಾರಗಳು ನಮಗೆ ಕೊಡಬೇಕಾದದನ್ನು ಸರಿಯಾಗಿ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಮ್ಮ ಬದುಕನ್ನು ಇಟ್ಕೊಳ್ಳಿಕ್ಕೆ ಇವತ್ತು ನೆರವಾಗಬೇಕಾದದ್ದು. ಯಾವುದೇ ಸರ್ಕಾರ ಆಡಳಿತ ಮಾಡಿದ್ರು ಅದರ ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಯಾವುದಾದ್ರೂ ಒಂದು ಆಶ್ವಾಸನೆ ಕೊಟ್ಟು ರಾಜಕೀಯಕ್ಕೆ ಬಂದು ರಾಜಕೀಯ ಮುಗಿಯುವವರೆಗೂ ನಾವು ಕಣ್ಣು ಮುಚ್ಚಿಕೊಂಡ್ರೆ ಇವತ್ತೇನು ಇಷ್ಟು ವರ್ಷ ನಾವೇನು ಈ ರೈತ ಸಮುದಾಯ ಈ ಭಾಗದಲ್ಲಿ ಎಂಥ ಕಷ್ಟವನ್ನು ಪಡೆದಿದೆ ಅದನ್ನು ಮುಂದುವರಿಸಿದ್ರೆ ನಮಗೆ ದೇವರು ಇದನ್ನು ಕೊಟ್ಟಲಾದಂತಾಗುತ್ತೆ. ಕೊನೆಗೆ ಕ್ಷಣದ ಜನವನ್ನಾದ್ರೂ ನೋಡಿ ನಮ್ಮ ಧ್ವನಿಯನ್ನು ಎತ್ತಬೇಕು ಅನ್ನೋ ಮಾತನ್ನ ನಾನು ಹೇಳ್ತಾ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದರು. ಈ ಸಂದರ್ಭದಲ್ಲಿ ಪಂಪನಗೌಡ ಬಾದರ್ಲಿ, IS ಗಿರಡ್ಡಿ, ಸೂರ್ಯಕಾಂತ್ ಅರಳಿ, BC ಹಿರೇಮಠ್, CS ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಫೆಬ್ರವರಿ 23ರಂದು ಸಿಂಧೂರು ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದು 500 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ಮಾಡಲಿದ್ದಾರೆ ಎಂದು MSL ಅಧ್ಯಕ್ಷ ಶಾಸಕ ಪಂಪನಗೌಡ ಬಾದರ್ಲಿ ತಿಳಿಸಿದರು.
ಸಿಂಧನೂರು ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಮಿನಿ ವಿಧಾನಸೌಧದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. 400 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಿಂಧನೂರು ಗಂಗಾವತಿ ರಸ್ತೆ, ಸಿಂಧನೂರು ಮಸ್ಕಿ ರಸ್ತೆ, ಸಿಂಧನೂರು ಕುಷ್ಟಗಿ ರಸ್ತೆಗಳು ಸರ್ಕ್ಯೂಟ್ ಉದ್ಘಾಟನೆ ಹಾಗೂ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರು ರಾಯಚೂರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಬಳ್ಳಾರಿ ಚನ್ನಬಸವ ತಾತ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಲೋಕೋಪಯೋಗಿ ಸಚಿವ ಮಹದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಧನ್ವೀರ್ ಶೆಟ್ ಸೇರಿದಂತೆ ವಿವಿಧ ಇಲಾಖೆಗಳ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಾಲೂಕಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರು ಮತಕ್ಷೇತ್ರದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳಿಗೆ ಮುಗಿದಿರುವಂಥ ಸುಮಾರು 400 ಕೋಟಿ ರೂಪಾಯಿ ಮೇಲ್ಪಟ್ಟು 3 ರಸ್ತೆಗಳು, ಒಂದು ಗಂಗಾವತಿ ರಸ್ತೆ, ಸಿಂಧನೂರು ಗಂಗಾವತಿ ರಸ್ತೆ, ಸಿಂಧನೂರು ಕುಷ್ಟಗಿ ರಸ್ತೆ ಎರಡನೇದು, ಸಿಂಧನೂರು ಮಸ್ಕಿ ರಸ್ತೆ ಹಾಗೂ ರಾಯಚೂರು ಸಿಂಧನೂರು ರಸ್ತೆಗೆ 75 ಕೋಟಿ ರೂಪಾಯಿ ಅನುದಾನದ ಗುದ್ಲಿ ಪೂಜೆ ಕಾರ್ಯಕ್ರಮ, ಒಳಬಳ್ಳಾರಿ ಚನ್ನಬಸವೇಶ್ವರ ಏತ ನೀರಾವರಿ ಯೋಜನೆ ಸುಮಾರು 27 ಕೋಟಿ ರೂಪಾಯಿ ಅಂದಾಜಿನ ಗುದ್ಲಿ ಪೂಜೆ ಕಾರ್ಯಕ್ರಮ, ಸರ್ಕ್ಯೂಟ್ ಹೌಸ್ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಮಹಿಳಾ ಮಕ್ಕಳು ಮತ್ತು ಅಭಿವೃದ್ಧಿ ಇಲಾಖೆ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ. ಇಷ್ಟು ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು 26ನೇ ತಾರೀಕು ಅಲ್ಲಿ 23 ಮಧ್ಯಾಹ್ನ 2 ಗಂಟೆಯಿಂದ 2:30ಯಿಂದ 3:30 ಗಂಟೆವರೆಗೂ 3:30-4 ಗಂಟೆವರೆಗೂ ಸಿಂಧನೂರಿಗೆ ಆಗಮಿಸಿ ಈ ಎಲ್ಲ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಗುದ್ಲಿ ಪೂಜೆ ಮತ್ತು ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ನಮ್ಮ ನೀರಾವರಿ ಸಚಿವರಾದ ಎಂಬಿ ಪಾಟೀಲರು, ಅವರ ಜೊತೆಗೆ ಲೋಕೋಪಯೋಗಿ ಸಚಿವರಾದ ಮಹದೇವಪ್ಪ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಧನ್ವೀರ್ ಶೇಟ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶರಣೇಗೌಡ, ತಹಸೀಲ್ದಾರ್ ಶಂಕರಪ್ಪ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಿಎಂ ಬಸಣ್ಣ, ಡಿವೈಎಸ್ಪಿ ಶ್ರೀಧರ ಮಳ್ಗೇರ್, ಸಿಪಿಐ ರಮೇಶ್ ರೊಟ್ಟಿ, ಲೋಕೋಪಯೋಗಿ ಇಲಾಖೆಯ ಎಇ ವೆಂಕಟರಮಣ, ನಗರಸಭಾ ಪೌರಾಯುಕ್ತ ವಿ ರಮೇಶ್, ಜಿಲ್ಲಾ ಪಂಚಾಯತ್ ವಿಭಾಗದ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್, ನೀರಾವರಿ ಇಲಾಖೆಯ ಹನುಮಂತಪ್ಪ, ಶಿಕ್ಷಣ ಇಲಾಖೆಯ ರವಿಯಪ್ಪ, ತಾಲೂಕು ಆರೋಗ್ಯಾಧಿಕಾರಿ ನಾಗರಾಜ್ ಬಿ ಪಾಟೀಲ್, ಜೆಸ್ಕಾಂ ಚಂದ್ರಶೇಖರ್ ದೇಸಾಯಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಯುಕ್ತ ಆಡಳಿತಕ್ಕೆ ರಾಜ್ಯಾದ್ಯಂತ ರೋಷಿ ಹೋಗಿದ್ದು 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹೇಳಿದರು. ಅವರು ತಾಲೂಕಿನ ರಾಗಲ್ಪರ್ವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯದ ಜನತೆ ಸಿದ್ದರಾಮಯ್ಯ ಮೇಲೆ ಇಟ್ಟಿದ್ದ ಭರವಸೆಗಳ ಹುಸಿಯಾಗಿವೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತದೆ, ಅಧಿಕಾರಿಗಳ ಮೇಲೆ ಹಿಡಿತವಿಲ್ಲದಂತಾಗಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಾಜ್ಯದ ಮತದಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾನೆ ಎಂದರು. ನಾನು ಸಂಸದನಾದ ನಂತರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಕೊಪ್ಪಳ ಲೋಕಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸುಮಾರು 3,000 ಕೋಟಿ ಅನುದಾನ ತಂದಿದ್ದೇನೆ. ಸಿಂಧನೂರು ಬಳ್ಳಾರಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಡಿಪಿಆರ್ ಸಿದ್ಧಗೊಳಿಸಿದ್ದು 104 ಕೋಟಿಗಳ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರಕ್ಕೆ ಸಲ್ಲಿಸಲಾಗಿದೆ. ಬರುವ ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಹಣ ಬಿಡುಗಡೆ ಮಾಡಿಸಲಾಗುವುದು ಎಂದರು. ಈ ರಾಜ್ಯ ಸರ್ಕಾರದ ಕಣ್ಣು ತೆಗೆದಂತ ಕೆಲಸವನ್ನು ನಾವು ಮಾಡಬಲ್ಲೆವು. ಆದರೆ ಮತ್ತೆ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಯಾವತ್ತು ಹೋಗ್ತಿದೆ ಅಂತ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. 2018 ಚುನಾವಣೆ ಯಾವಾಗ ಬರ್ತದೆ? 2018 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕು, ಮತ್ತೆ ಒಬ್ಬ ನಮ್ಮ ರಾಮುಲು ಸಾಹೇಬರು ಈ ರಾಜ್ಯದ ಮಂತ್ರಿ ಆಗ್ಬೇಕಂತ ಕನಸನ್ನು ಇಟ್ಟುಕೊಂಡಿದ್ದಾರಲ್ಲ, ಆ ಕನಸಿಗಾಗಿ ನೀವು ಕಾಯಬೇಕಾಗ್ತದೆ. ಮತ್ತೆ ನಾವು ಇಬ್ಬರು ಕೂಡ ಇದನ್ನ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಪತ್ರದ ಮೂಲಕ ವಿಚಾರವನ್ನ ಪ್ರಸ್ತಾಪ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ತಾವೆಲ್ಲರೂ ನಮ್ಮಿಬ್ಬರಿಗೂ ಕೂಡ ಆಶೀರ್ವಾದವನ್ನ ಮಾಡಿದ್ದೀರಿ. ಲೋಕಸಭಾ
ಇವತ್ತು ನಾವಿಬ್ಬರು ಕೂಡ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡುತ್ತೇವೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ನಮ್ಮ ರಾಮುಲು ಸಾಹೇಬರು ನಾನು ಸೇರ್ಕೊಂಡು ಇವತ್ತು ಕೊಪ್ಪಳ ರಾಯಚೂರು ಇವತ್ತು ಹೈವೇ ಇದೆಯಲ್ಲ, ಅದು ಇವತ್ತು ಹೆದ್ದಾರಿ ಆಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿ ಘೋಷಣೆ ಆಗಿದೆ. ನಾಳೆ ಮುಂದಿನ ತಿಂಗಳ 14ನೇ ತಾರೀಕಿನ ದಿವಸ ಆ ಟೆಂಡರ್ ಅನ್ನ ಓಪನ್ ಮಾಡ್ತಾರೆ. ಯಾರು ಕನ್ಸಲ್ಟೆನ್ಸಿ ಆಗ್ತದೆ ಅನ್ನೋದನ್ನು ಕೂಡ ನಮಗೆ 14ನೇ ತಾರೀಕಿಗೆ ಗೊತ್ತಾಗ್ತದೆ. ಇವತ್ತು ನಾವಿಬ್ಬರು ಕೂಡ ಸೇರ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು, ಈ ಭಾಗದ ಶಾಸಕರ ಮೇಲೆ ಒತ್ತಡವನ್ನು ತಂದು ಇವತ್ತು ಅದನ್ನ DPR ಅನ್ನ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಕನಿಷ್ಠ ಮುಂದಿನ ಸಾಲಿನಲ್ಲಿ ಅದನ್ನ ಈ ಒಂದು 4 ಲೈನ್ ರಸ್ತೆಯನ್ನ ಪ್ರಾರಂಭ ಮಾಡತಕ್ಕಂತ ಪ್ರಾಮಾಣಿಕ ಕಳಕಳಿಯನ್ನ ನಾವಿಬ್ಬರು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ಅಂದಾಜು 3,000 ಕೋಟಿ ಹಣ ಆಗ್ಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಆರೋಗ್ಯ ಶಿಬಿರ ಉದ್ಘಾಟಿಸಿದ ಬಳ್ಳಾರಿ ಸಂಸದ ಶ್ರೀರಾಮುಲು ಮಾತನಾಡಿ, ಭೀಕರ ಬರಗಾಲದಿಂದ ರಾಜ್ಯದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಸರಣಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ರೈತರ ಸಾಲ ಮನ್ನಾ ಮಾಡಲು ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿದರೆ ರಾಜ್ಯದ ಸಹಕಾರಿ ಕ್ಷೇತ್ರ ಸಾಲ ಮನ್ನಾ ಮಾಡುವುದಾಗಿ ಸಿಎಂ ಹೇಳುತ್ತಿದ್ದಾರೆ. ಅದನ್ನು ಸಹ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಮನವಿ ಮಾಡಲಾಗಿದೆ. ಕೇಂದ್ರಕ್ಕೆ ಪ್ರಸ್ತಾವನೆ ಬಂದರೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಮನ್ನಾ ಮಾಡಿಸಲಾಗುವುದು ಎಂದರು. ಮಾಡಿದ ಸಂದರ್ಭದಲ್ಲಿ ಅನೇಕ ಮಂದಿ ರೈತರು ಇತ್ತೀಚೆಗೆ ಆತ್ಮಹತ್ಯೆಗಳು ಮಾಡ್ಕೊಂತ ಇದಾರೆ. ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಬೇಡ ಅನ್ನೋಂಥದ್ದು ನಾವೆಲ್ಲರೂ ಕೂಡ, ನಾನು ಯಡಿಯೂರಪ್ಪರು ಕೂಡ ನಾವು ಹೇಳ್ತಾ ಇದ್ರು ಕೂಡ ಇವತ್ತು ಕೂಡ ಸರಣಿಯಾಗಿ ಆತ್ಮಹತ್ಯೆಗಳು ಮುಂದುವರಿತಾ ಇದಾವ. ಇವತ್ತು ನಾವೇನ್ ಹೇಳ್ತಾ ಇದ್ವಿ, ದಯವಿಟ್ಟು ರಾಜ್ಯ ಸರ್ಕಾರನ ಒತ್ತಾಯವನ್ನು ಮಾಡ್ತಾ ಇದೀವಿ, ನಮ್ಮ ದಯವಿಟ್ಟು ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂತ ಇದ್ರ, ರೈತರ ಆತ್ಮಹತ್ಯೆಗಳನ್ನು ತಡಿಬೇಕಾದ್ರೆ ರೈತರು ಮಾಡಿದಂತ ಸಾಲವನ್ನು ಮನ್ನಾ ಮಾಡ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ರೆ, ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಕೇಂದ್ರದಲ್ಲಿದ್ದಂತ ನಿಮ್ಮ ಸರ್ಕಾರ ಇದೆ, ನೀವು ಮನ್ನಾ ಮಾಡ್ರಿ ಅಂತ ಹೇಳಿ ನಮಗೆ ಹೇಳ್ತಾ ಇದಾರ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಮಾಡೋಂಥವ್ರು ಏನ್ ಮಾಡ್ಬೇಕು ಮಾಡೇ ಮಾಡ್ತಾರ, ದಯವಿಟ್ಟು ಮುಖ್ಯಮಂತ್ರಿಗಳು ಪತ್ರವನ್ನು ಬರೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಿದ್ರಿ. ಮೊನ್ನೆ ಸದನದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೀತೀನಿ ಅಂತ ಹೇಳಿದ್ರು. ದಯವಿಟ್ಟು ಮುಖ್ಯಮಂತ್ರಿಗಳು ಪತ್ರ ಬರೆದ ತಕ್ಷಣ ನಾನು ಕಡಿ ಸಂಗಣ್ಣವರು ಯಡಿಯೂರಪ್ಪರು ಕುಂತು ರೈತರು ಮಾಡಿದಂತ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಮಾಡಿದಂತ ಸಾಲವನ್ನು ಮನ್ನಾ ಮಾಡಿದಂತ ಕೆಲಸ ನಾವು ಮಾಡ್ತೀವಿ. ಇವತ್ತು ನಿಮ್ದೇನಿದೆ, ಇವತ್ತು ನಿಮ್ಮ ಪಾಳೆ ಇದೆ. ನಿಮ್ಮ ಪಾಳೆ ಇದ್ದಂತ ಸಂದರ್ಭದಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ರೈತರು ಸಾಲ ಮನ್ನಾ ಮಾಡ್ಬೇಕಂದ್ರೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪರು ಮನಮೋಹನ್ ಸಿಂಗ್ ಅವರು ಮಾಡಿದ್ರೆ ನಾನು ಮಾಡ್ತೀನಿ ಅಂದಿಲ್ಲ. ಅವತ್ತಿನ ದಿನದಲ್ಲಿ ಯಡಿಯೂರಪ್ಪರು ರೈತರು ಮಾಡಿದಂತ ಸಾಲವನ್ನು ಮನ್ನಾ ಮಾಡಿದ್ರು. ಅಂದ್ರೆ ಈ ಮಾಡ್ಬೋದಲ್ಲ, ಯಾವತ್ತನ್ನ ಮಾಡಬೇಕಾದಂತ ಮನಸ್ಸಿರ್ಬೇಕು. ಮನಸ್ಸಿದ್ರೆ ಮಾರ್ಗ ಹಾಕುತ್ತೆ. ಅದಕ್ಕೆ ಮನಸ್ಸೇ ಇಲ್ಲದಂತ ಸಂದರ್ಭದಲ್ಲಿ ಮಾರ್ಗ ಎಲ್ಲಿ ಬಂತು? ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿ ಅಂದ್ರೆ, ಇವತ್ತು ತುಂಗಭದ್ರಾ ನದಿ ಇದ್ದಂತ ನೀರು ಈ ಭಾಗಕ್ಕೆ ಬರಬೇಕಾದ್ರೆ ಕಡಿ ಸಂಗಣ್ಣ ಸಾಹೇಬರು ಮಾತಾಡಿ, ರಾಮ್ಲೋರ್ ಈ ಭಾಗದಲ್ಲಿ ಟೇಲ್ಯಾಂಡ್ ಇದೆ, ನೀರು ಬರಬೇಕಾದ್ರೆ ಮುಟ್ಟಕ್ ಆಗ್ತಾ ಇಲ್ಲ. ಬಹಳಷ್ಟು ರೈತರೆಲ್ಲರೂ ಕೂಡ ಕಷ್ಟದಲ್ಲಿದಾರ, ಅವ್ರಿಗೆ ತೊಂದರೆ ಆಗ್ತದೆ ಅಂದ್ರೆ ನಮ್ಮ TB ಡ್ಯಾಮ್ದಲ್ಲಿ ನೀರು ಇರೋದು ನೀರೆಷ್ಟು ಅಂದ್ರೆ ಸುಮಾರು 90 TMC ನೀರು ಮಾತ್ರ ಇರ್ತಾ ಇದಾವ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಬಿಜೆಪಿ ಮುಖಂಡ ಕೊಲಾ ಶಶಿಕರಾವ್ ಮಾತನಾಡಿದರು. ಪ್ರತಿಯೊಬ್ಬರಲ್ಲಿ ಹೇಳ್ಕೊಳ್ಳೋದೇನೆಂದ್ರೆ, ಇವತ್ತು ಆರೋಗ್ಯ ಎಷ್ಟೇ ದುಡ್ಡು ಇದ್ರೂ ಆರೋಗ್ಯ ಚೆನ್ನಾಗಿದ್ರೆ ಏನಲ್ಲಿ ಮಾಡಕ ಸಾಧ್ಯ ಆಗತ್ತಾ? ಇವತ್ತು ಆರೋಗ್ಯ ಇಲ್ಲದೆ ಎಷ್ಟು ದುಡ್ಡು ಗಳಿಸಿದ್ರೆ ಏನಂತೆ, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಅದರಿಂದ ಆಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಬಡವರಿಗೋಸ್ಕರ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು. ತಾವು ಜನರೆಲ್ಲ ಅದನ್ನು ಸದ್ಬಳಕೆ ಮಾಡಿಕೊಂಡಿದ್ದೀರಿ. ಇದು ಅವಾಗಲೇ ಒಂದು ಟೈಮು ಆರೋಗ್ಯ ಶಿಬಿರ ಸಾಲುಗುಂದದಲ್ಲಿ ಹಮ್ಮಿಕೊಂಡಿತ್ತು, ಇವಾಗ ಮತ್ತು ರಾಗಲ್ಪುರದಲ್ಲಿ ಹಮ್ಮಿಕೊಂಡಿದ್ದು. ಇವತ್ತು ಜನರು ಅದನ್ನ ಸದ್ಬಳಕೆ ಮಾಡಿಕೊಳ್ಳ್ರಿ. ಯಾಕಂದರೆ ಒಂದು ಆರೋಗ್ಯ ಮೇನ್ ಆಗುತ್ತೆ ಇಲ್ಲಿ. ಅಂತ ಆರೋಗ್ಯವನ್ನು ಜನರು ಅದನ್ನ ಯಾವುದೇ ರೀತಿ ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗ ಪಡಿಸ್ಕೊಳ್ರಿ. ಕಾರಣ ಅಧಿಕಾರಿಗಳಿಗೆ ಒಂದು ಇಚ್ಛಾಶಕ್ತಿ, ಇಲ್ಲಿ ಈ ಭಾಗಕ್ಕೆ ನೀರು ಮುಟ್ಟಿಸ್ಬೇಕಂಬೋದಿಲ್ಲ. ಆ ದಿಶೆಯಲ್ಲಿ ಮುಂದೆ ಬರುವಂತಹ ದಿವಸಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಯಾವುದೇ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ಆ ದಿಶೆಯಲ್ಲಿ ನಮ್ಮ ನಾಯಕರು ಸಹಿತ, ಇನ್ನು ಹೆಚ್ಚಿನ ಯಡಿಯೂರಪ್ಪ ಸಾಹೇಬರು ಸಹಿತ ಮಾತಾಡಿ ಮುಂದಿನ ದಿವಸಗಳಲ್ಲಿ ಈ ಭಾಗಕ್ಕೆ ಸಬ್ಸೆಂಟ್ ಆಗಿ ನೀರು ಮುಟ್ಟಿಸುವಂತಹ ಕಾರ್ಯಕ್ರಮ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮಾಡ್ತು ಅಂತ ಹೇಳಿ ನಮ್ಗೆಲ್ಲರಿಗೂ ನಮ್ಮ ಪಕ್ಷದ ಆಶ್ವಾಸನೆ ಹೇಳ್ತಾ ಹಿರಿಯರು ಅದನ್ನು ಗಮನಿಸಬೇಕಂತ ಹೇಳಿ ನನ್ನ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಗೋನ್ವಾರದ ಅಬ್ಬಾಸ್ ಅಲಿ ತಾತ, ಗಿಣಿವಾರದ ಮುನಿಯಪ್ಪ ತಾತ ಸಾನ್ನಿಧ್ಯ ವಹಿಸಿದ್ದರು. ಬಿಜೆಪಿ ತಾಲೂಕಾಧ್ಯಕ್ಷ ಅಮರೇಗೌಡ ವೀರಪಾಪುರ್, ಮಾಜಿ ಅಧ್ಯಕ್ಷ ದೇವೇಂದ್ರ ಪ್ಯಾಪಲ್ ಪರ್ವಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಮಧುರಾಜಾಚಾರ್ಯ, ತಾಲೂಕ್ ಪಂಚಾಯತ್ ಸದಸ್ಯ ಹನುಮೇಶ್, ಮುಖಂಡರಾದ ರಾಜಶೇಖರ್ ಪಾಟೀಲ್, ಪರಮೇಶಪ್ಪ ಆದಿಮನಿ, ಶರಣೇಗೌಡ ಪೊಲೀಸ್ ಪಾಟೀಲ್, ಮಾಂತೇಶ್ ಜಾಲವಾಡಗಿ, ಸಂಗಮೇಶ್ ಹತ್ತಿಗುಡ್ಡ, ಆರ್ ಬಸನಗೌಡ ತುರುವಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ.
ಮಧ್ಯಾಹ್ನದ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ತಿರುಗೋಡು ಜಿಲ್ಲಾ ಪಂಚಾಯತ್ ವತಿಯಿಂದ ತುರುವಾಡ ಹಾಗೂ ಅಕ್ಕಪಕ್ಕದ ಹಳ್ಳಿಗಳ ಜನರ ಕುಡಿಯುವ ನೀರು ಬೋರ್ಡನ್ನು ತಪ್ಪಿಸಲು ನಿರ್ಮಿಸಿದ ಕೆರೆ ರಾತ್ರೋರಾತ್ರಿ ಅಲ್ಲಿಂದ ನೀರು ಮಾಯವಾಗಿರುತ್ತದೆ. ಶಿಮ್ನೂರು ಕೆರೆ ಹಾಗೂ ನಗರವನ್ನು ಸೇರುತ್ತದೆ. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಇಲ್ಲಿರುವ 34 ಹಳ್ಳಿಗಳ ಜನರ ಕುಡಿಯುವ ನೀರಿನ ದಾಹ ತಣಿಸಲು ಇದ್ದದ್ದು ಒಂದೇ ಕೆರೆ. ಆದರೆ ಈಗ ಆ ಕೆರೆಯಿಂದ ರಾತ್ರೋರಾತ್ರಿ ನೀರನ್ನು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ. ಕೆರೆಯಲ್ಲಿದ್ದ ನೀರನ್ನು ಸಂಬಂಧಪಟ್ಟ ಯಾವ ಅಧಿಕಾರಿಗಳ ಗಮನಕ್ಕೂ ತರದೆ ರಾತ್ರೋರಾತ್ರಿ ಶಿನ್ನೂರು ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ. ಯಾಕೆ ಹೀಗೆ ನೀರು ಸರಬರಾಜು ಮಾಡುತ್ತಿದ್ದೀರಿ? ಇದು ನಿಮ್ಮ ಗಮನಕ್ಕೆ ಬಂದಿದೆ ಎಂದು ಕೆರೆ ಸೂಪರ್ವೈಸರ್ ಕೇಳಿದರೆ ಇದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಶಿನ್ನೂರು ಕೆರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರನ್ನು ಬಿಟ್ಟುಕೊಡುತ್ತಿದ್ದಾರೆ ಎಂದು ಉಡಾಫಿ ಉತ್ತರ ನೀಡುತ್ತಾರೆ. ಸೆಕ್ಷನ್ ಆಫೀಸರ್ ಅಲ್ಲ ಏನಂದ್ ಬರತ್ತೇನಂದ ಅಂದ್ರೆ ಇದು ಮಾಡಿಲ್ರಿ, ಏನ್ ಮಾಡಿಲ್ಲ, ವಾಟ್ಸಪ್ನಾಗ ಬಿಟ್ಟೆ. ಮತ್ತೆ ಅದೇ 100 ರಿಪ್ಲೈ ಮಾಡಿಲ್ಲ ಮಾಡ್ಯಾರ್ರಿ, ಪಂಪಿಂಗ್ ಮಾಡ್ಯಾರ ಅಂತ ಕೇಳಿದ್ರು. ಇಲ್ರಿ ಅಂತ ಹೇಳಿದ್ರು. ಇದು ಯಾವಾಗ ಸ್ಟಾರ್ಟ್ ಮಾಡ್ಯಾರ? ಇದು ಅವ್ರು 4 ಗಂಟೆಗೆ ಚಾಲು ಮಾಡ್ಯಾರ. 4 ಗಂಟೆಗೆ. ಮತ್ತೆ ಅದು ಸಂಬಂಧಪಟ್ಟರಿಗೆ ಏನು ತಿಳಿಸ್ಬೇಕಿಲ್ಲ? ನಾ ಇಲ್ಲಾಗಿದ್ದೆ ಅಲ್ಲ. ನೀ ಎಲ್ಲಾಗಿದ್ದೆ ಅಂತ ನಿಮ್ಮ ಮತ್ತೊಬ್ರು ಸೂಪರ್ವೈಸರ್ ಇದ್ರು, ಅವರು ನಮ್ಗೇನು ಹೇಳಿದ್ರು. ಮತ್ತೆ ನಿಮ್ಗೆ ಗೊತ್ತಾಯ್ತಲ್ಲ, ನೀವರ ಹೇಳ್ಬೇಕು ನಮ್ಗೆ. ಇಲ್ಲಿ ಯಾರು ಇರ್ತಾರ ನಮ್ಮವ್ರಿಗೆ ಹೇಳ್ಬೇಕಪ್ಪ. ಅಲ್ಲಪ್ಪ, ನಮ್ಗೆ ಕುಡಿಯಕ್ ನೀರಿಲ್ಲ ನಾವು ಅಂತೀವಿ. ಈಗ ಅದರಿ ನೀವು ಸಿನ್ನೂರಿಗೆ ತಗೊಂಡೋಗ್ಯಪ್ಪ, ಸಿನ್ನೂರಿಗೆ ಕೆರೆ ಆಗಿ ಎಷ್ಟು ವರ್ಷ ಆಯ್ತು? ಅದು ಎಷ್ಟು ವರ್ಷ ಆಯ್ತು? ಹೋದ್ಸಲನ ಕೊಡಗಲ್ಲ ಅಂತೇಳಿ ನೀರು ಮತ್ತೆ ಅದ ತೆಗೆದು ಮಾಡಿದ್ರೆ ಈ ನಮ್ಮರು ಏನ್ ಕುಡಿಬೇಕು? ಹಳ್ಳಿ ಮಂದಿ ಏನ್ ಕುಡಿಬೇಕು ನೀರು? ನಾವು ಇಲ್ಲೇ ತಗೊಂಡ್ರಲ್ಲ, ಹೊಲ ತಗೊಂಡ್ರೆ 100 ಎಕರೆ ಹೊಲ ತಗೊಂಡ್ರೆ ಅದನ್ನ ಕೆರೆ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತೋಡ್ಕೊಂಡ್ರೆ ತುಂಬ್ಕೋಬೇಕು. ಕಡೆ ಕೆರೆ ಇಲ್ಲ ತೆಗ್ನಾಗ. ಈಗ ನಿಮ್ ಕಡೆ ರೊಕ್ಕದಾರ ಹೆಂಗ ಬಂದು ತುಂಬ್ಕೊಂತಾರ ನಡಿತೈತಿ. ನಮ್ಮ ಹಳ್ಳಿ ಮಂದಿ ಏನ್ ಕುಡಿಬೇಕು? ಬೋರ್ ಕೆಟ್ಟೋದ್ರಪ್ಪ ಅಂದ್ರೆ ಏನ್ ನೀರಲ್ಲ ಅವರಿಗೆ. ಲಾಸ್ಟ್ಗೆ ಅಲ್ಲಿ ಏನೋ ಫಿಲ್ಟರ್ ನೀರು ತುಂಬ್ಕೊಂತ ಕುಡಿತಾರೆ. ಫೋನ್ ಮಾಡ್ರಿ, ನೀನೇ ಮಾಡಿ, ಫೋನ್ ಮಾಡ. ಇವತ್ತು ಮಧ್ಯಾಹ್ನ ಬಂದು ಹೇಳೇನ್ರಿ ಅವ್ರಿಗೆ. ಇದರ ಸುಳುವರಿತ ಬಿಜೆಪಿ ಮುಖಂಡ ಆರ್ ಸಿದ್ದನಗೌಡ ರಾತ್ರಿ ವೇಳೆಯಲ್ಲಿ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿ ವೈಭವಾನಂದಗೆ ಮಾತನಾಡಿದರು. ನಮಗೆ ಕುಡಿಯಲು ನೀರು ಸಾಲುತ್ತಿಲ್ಲ. ಇದ್ದ ಅಲ್ಪ ನೀರಿನಲ್ಲಿ 4 ರಿಂದ 5 ತಿಂಗಳು ಕುಡಿಯಲು ಬಳಸುತ್ತಿದ್ದೇವೆ. ನಮ್ಮಲ್ಲಿ ಅಂತರ್ಜಲ ಮಟ್ಟ ಪಾತಾಳ ತಲುಪಿದೆ. ಬೋರ್ವೆಲ್ಗಳಲ್ಲಿ ಸರಿಯಾದ ನೀರು ಬರ್ತಿಲ್ಲ. ನಮಗೆ ಇರುವುದೊಂದೇ ಕೆರೆ. ಈಗ ಈ ಕೆರೆ ನೀರನ್ನು ಸಹ ತೆಗೆದುಕೊಂಡರೆ ನಮ್ಮ ಭಾಗದ ಜನ ಬದುಕುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಮತ ಹಾಕಿದ ಜನರು ಕುಡಿಯಲು ನೀರು ಕೇಳಿದರೆ ಜನಪ್ರತಿನಿಧಿಗಳು ಏನು ಉತ್ತರ ಕೊಡಬೇಕು? ನಮ್ಮ ವ್ಯಾಪ್ತಿಯ ಕೆರೆಗಳನ್ನು ನಿರ್ಮಿಸಿಕೊಳ್ಳಲಾಗದೆ ಈ ರೀತಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಜಲಾಶಯದಿಂದ ನೀರು ಬಿಟ್ಟಾಗ ಸರಿಯಾಗಿ ತುಂಬಿಸಿಕೊಳ್ಳಲಾಗದೆ ಹಿಂದಿನ ವರ್ಷವೂ ಇದೇ ರೀತಿ ಮಾಡಲಾಗಿತ್ತು. ಈ ಭಾಗದಲ್ಲಿ ಸಾಕಷ್ಟು ನೀರಿನ ಅಭಾವ ತಲೆದೋರಿತ್ತು ಎಂದರು. ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಮತ್ತು ಇಲ್ಲಿ ಮೇಂಟೆನೆನ್ಸ್ ಮಾಡ್ತಿರೋ ಸೂಪರ್ವೈಸರ್ ಗಮನಕ್ಕಿಲ್ಲಾರದೆ ನೀರು ಬಿಡೋ ವಾಟರ್ ಮ್ಯಾನ್ಗಳಿಗೆ ಸಂಬಂಧ ಯಾವುದೇ ಗಮನಕ್ಕೆ ತರಲಾರ್ದಂಗೆ ಸಿಂಧನೂರು ಕೆರೆಗೆ ರಾತ್ರಿ ಇಷ್ಟೊಂದು ಮೋಟ್ರ್ಗಳನ್ನು ಹಚ್ಚಿ ಇವರು ನೀರನ್ನು ಸಪ್ಲೈ ಮಾಡ್ತಿದ್ದಾರೆ. ಈಗ ಇನ್ನು ಮಳೆ ಬರೋಕ್ಕೆ 4-5 ತಿಂಗಳು ಬಾಕಿ ಇತ್ತೆ. ಈಗ ನಮ್ಮ ಇದು ಜಿಲ್ಲಾ ಪಂಚಾಯತ್ ಕೆರೆಯಾಗಿ ಸರ್ಕಾರದವ್ರು ಇದು ಮಾಡಿದ್ದಾರೆ. ಈಗ ಅದನ್ನ ಇಲ್ಲಿ ನಮ್ಮ ಸಂಬಂಧಪಟ್ಟ ಹಳ್ಳಿಗಳಿಗೆ ಕುಡಿಯೋಕೆ ನೀರು ತ್ರಾಸಾಗ್ತದೆ. ಹೋದ ಸಲ ಆದರೆ ಹೇಳಿದ್ವಿ, ನಿಮ್ಮ ಕೆರೆ ಆಗಿದ್ದೆ, ನೀವು ಕೆರೆ ಮಾಡಿಸ್ಕೊಳ್ರಿ, ಕೆರೆ ಮಾಡಿಸ್ಕೊಂಡು ನೀರು ಏರಿ ಅಂತಂತ ಹೇಳಿದ್ರೆ ಅವಾಗ ಸಾಬ್ರ ಏನಂತಂದ್ರು, ಇದೊಂದು ಸಲ ಆಗಿದ್ದೆಪ್ಪ, ಬರಗಾಲ ಐತೆ ಬಿಡ್ರು ಅಂತ ಕೇಳಿ ಬಿಡ್ಸ್ಕೊಂಡು ಹೋಗಿದ್ರು. ಈ ಸಲ ಕೂಡ ಮತ್ತೆ ಅದೇ ರೀತಿ ಮಾಡ್ತಿದ್ದಾರೆ. ಯಾಕಂದ್ರೆ 1 ವರ್ಷ ಟೈಮ್ ಆಯ್ತು. 1 ವರ್ಷ ಟೈಮ್ದಾಗ ತಮ್ಮ ಕೆರೆಗಳನ್ನೆಲ್ಲ ಅವರು ರೆಡಿ ಮಾಡ್ಕೊಂಡು ಕಸಿ ತಾವು ಎಷ್ಟು ಬೇಕಷ್ಟು ನೀರು ಸ್ಟಾಕ್ ಮಾಡ್ಕೊಂಡು ಸಿಂಧನೂರಿಗೆ ನಗರಕ್ಕೆ ಒಯ್ಯಬೇಕಾಗಿತ್ತು. ಈಗ ಅಲ್ಲೇ ತಮ್ಮ ಕೆರೆ ಮಾಡ್ಲಾರ್ದಂಗೆ ಈಗ ನಮ್ಮ ಕೆರೆಗೆ ನೀರಿಗೆ ಹಚ್ಚಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಜನರು ಏನು ಕುಡಿಬೇಕು ನೀರು? ಈಗ ನಾಳೆ ನೀರು ಏನಾಯ್ತಪ್ಪ ಅಂತಂದ್ರೆ ನೀರು ಕೊಡ್ರಿ ಅಂತ ಕೇಳ್ತಾರೆ. ನಾವು ಎಲ್ಲಿಂದ ನೀರು ತಂದು ಕೊಡಬೇಕು? ಈ ಬೋರ್ವೆಲ್ ನೋಡಿದ್ರೆ ಬೋರ್ವೆಲ್ ಅವು ನೀರು ಬತ್ತಕತ್ತೇವ. ಈ ಕೆರೆಗೆ ಡ್ಯಾಮ್ನೇ ನೋಡಿದ್ರೆ ನೀರಲ್ಲ. ನಾವೀಗ ಎಲ್ಲಿಂದ ಜನರು ನೀರು ತಂದು ಕೊಡು ಅಂತಂದ್ರೆ ಎಲ್ಲಿಂದ ತಂದು ಕೊಡಬೇಕು? ಇವರೆಲ್ಲ ನೀರು ಈಗ ರಾತ್ರಿ ರೀತಿ ಒಯ್ದರೆ ನಾವು ಜನರು ನಾಳೆ ಕೇಳ್ತಾರೆ, ನೀವೇನು ಮಾಡ್ತಿದ್ರಿ? ಜನಪ್ರತಿನಿಧಿಗಳು ನಿಮಗೆ ಓಟಾಗಿ ಕಳಿಸಿವಿ, ಏನು ಮಾಡಕತ್ತೀರಿ ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡಬೇಕು? ಅದ್ರ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇವರು ಜವಾಬ್ದಾರಿ ತಗೊಂಡು ಇದು ಏನಾಗೈತೆ ತಕ್ಷಣವೇ ಬಂದ್ ಮಾಡಿಸಿ ಬಂದ್ಗಾಸಿದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಮುಂದೆ ನೀರು ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಸರಿ ಆಗ್ತೈತೆ. ಆಮೇಲೆ ಸಿಂಧನೂರು ಕೆರೆಗೆ ಅವ್ರು ಎಲ್ಲಿಂದ ನೀರು ಒಯ್ತಾರೋ ಅವ್ರು ತಮ್ಮ ಬಂದ್ಗಾಸಿ ಒಯ್ಬೇಕು. ಆಮೇಲೆ ಅಧಿಕಾರಿಗಳು ಕೂಡ ಸ್ವಲ್ಪ ಹೆಚ್ಚಿನ ಕಡೆ ಗಮನ ಹರಿಸ್ಬೇಕು. ಯಾಕಂತಂದ್ರೆ ಅಧಿಕಾರಿಗಳು ತಮಗೆ ತಿಳಿದಂಗೆ ಹೇಳ್ತಾರೆ, ಆ ಕೆರೆ ನೀರು ಬಿಡಬೇಕು, ಈ ಕೆರೆ ನೀರು ಬಿಡಬೇಕು ಅಂತ. ಅವಾಗ ಕೆನಲ್ಲಿ ನೀರು ಬಂದ ನೀರು ತುಂಬಿಸೋಣಕ್ಕೆ ಏನಾಗಿತ್ತು ಅವರಿಗೆ?
ಎಲ್ಲ ಹೇಳಿದ್ರೆ 70% ತುಂಬಿ ಸರ್, 80% ತುಂಬೈತೆ, 90% ತುಂಬೈತೆ ಅಂತ ಹೇಳಿ ಕೇಸಿ ಬರೀ ಫೋನ್ಯಾಗ ವಾಟ್ಸಪ್ ಮುಖಾಂತರ ಫೋಟೋ ತೆಗೆದ್ರನ್ನ ಹಾಕಿ ಕಳಿಸಿದ್ರೆ ಬೇಜಾಬ್ದಾರಿ ಕೆಲಸ ಮಾಡಿ ಕೇಸಿ ಕುಡಿಯೋಕೆ ನೀರಿಲ್ಲಾರ್ದಾಗ ಸಿಂಧೂರು ಕೆರೆಗೆ 2 ದಿನ 3 ದಿನ ನೀರು ಹೊಡೆದು ಬಿಟ್ಟರೆ ಅರ್ಧ ನೀರು ಹೋಗ್ಬಿಡ್ತವೆ. ಇನ್ನು 8 ತಿಂಗಳ ತನಕ ಒಳ್ಳೆ ಮಂದಿಗೆ ನೀರು ಏನು ಕೊಡ್ಬೇಕು ನಾವು? ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರದ ಬಗ್ಗೆ ಗಮನ ತಗೊಂಡು ಆದಷ್ಟು ಬೇಗ ಬಂದು ಇದನ್ನು ಬಂದ್ ಮಾಡಿಸಿ ಕೇಸಿ ಇದನ್ನು ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕಂತ. ಗ್ರಾಮಸ್ಥ ಬಸವರಾಜ್ ಮಾತನಾಡಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗುತ್ತದೆ, ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ನಾವೊಂದು ತಿಡಿಗೋಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥವರು ಈ ಭಾಗದಲ್ಲಿ ಈ ಕೆರೆಯಿಂದ 34 ಹಳ್ಳಿಗೆ ನೀರು ಹೋಗ್ತವೆ. ಆನಂತರ ಈಗ ಮಳೆ ಕಟ್ಟಾಗಿರೋದ್ರಿಂದ 8 ತಿಂಗಳು ಜನರಿಗೆ ನೀರು ಕೊಡ್ತಕ್ಕಂಥ ಸಮಸ್ಯೆ ಭಾಳಷ್ಟಿದೆ. ಇವು ಜನಪ್ರತಿನಿಧಿಗಳು ಏನಿದ್ದಾರೆ ಓಟಕ್ಕೆ ಸಾರಿಸಿ ಕಳಿಸಿರ್ತಾರೆ, ಅವರು ನಮ್ಮ ಭಾಗದ ಜಡಿಪಿಗಳನ್ನು ಕೇಳ್ತಾರೆ ನೀರು ಕೊಡ್ರಿ ಅಂತಂದು. ಅವ್ರು ಎದ್ದಿದ್ದ ಕೊಡ್ಬೇಕು. ಈ ಥರ ರಾತ್ರೋರಾತ್ರಿ ಕಳ್ಳದಂಧೆಯಲ್ಲಿ ತೊಡಗಿದಂಥ ಅಧಿಕಾರಿಗಳು ಮತ್ತು ಆನಂತರ ಇಲಾಖೆ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕೆಂದು ಊರಿನ ಗ್ರಾಮಸ್ಥರಾಗ ಈ ಭಾಗದ ಎಲ್ಲ ಯುವಕರು ಒತ್ತಾಯಿಸ್ತೀವಿ. ಈ ಸಂದರ್ಭದಲ್ಲಿ ಭಾಜಪ ಮುಖಂಡರಾದ ದೇವರಾಜ್ ನಾಯಕ್, ವೆಂಕಟೇಶ್ ಕಂಪ್ಲಿ, ಮಲ್ಲಯ್ಯ, ಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರೈತರ ಸಂಕಷ್ಟಕ್ಕೆ ನೆರವಾಗಲು ಕೂಡಲೇ ಕೇಂದ್ರ ಸರ್ಕಾರ ರೈತರ ಎಲ್ಲ ಸಾಲಗಳನ್ನು ರದ್ದು ಮಾಡಬೇಕೆಂದು ಸಿಪಿಎಂ ತಾಲೂಕು ಘಟಕ ಪ್ರಧಾನಮಂತ್ರಿಗೆ ಒತ್ತಾಯಿಸಿತು. ಬಡವ ಮತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡಿರುವಂತಹ ಬಿಜೆಪಿ ಸರ್ಕಾರಕ್ಕೆ, ರೈತ ಕಾರ್ಮಿಕ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ, ರೈತ ಕಾರ್ಮಿಕ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಏನೇ ಬರಲಿ, ಏನೇ ಬರಲಿ, ಸಿಪಿಐಎಂ ನಗರದ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮುಂದೆ ನೋಟ್ ಅಮಾನ್ಯ ಜಾಗೃತಿ ಪ್ರಚಾರದ ಭಾಗವಾಗಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸ್ಥಳೀಯ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶೇಖ್ ಖಾದ್ರಿ, ಗರಿಷ್ಠ ಮುಖಬೈಲ್ ನೋಟ್ಗಳು ಸರ್ಕಾರ ನಿಷೇಧ ಮಾಡುವ ಕ್ರಮದಿಂದ ಭಾರತ ಆರ್ಥಿಕತೆಗೆ ತೀವ್ರ ಹೊಡೆತ ಬಿದ್ದಿದೆ. ಅದರಲ್ಲೂ ರೈತರು ತಾವು ಕೂಡಿಟ್ಟ ಹಣವನ್ನು ಬ್ಯಾಂಕ್ನಿಂದ ಪಡೆಯಲು ದಿನಗಟ್ಟಲೆ ನಿಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ನೋಟ್ ರದ್ದತಿಯಿಂದಾಗಿ ಕೆಲಸ ಹಾಗೂ ಜೀವನಾಧಾರ ಕಳೆದುಕೊಂಡವರಿಗೆ, ಕೃಷಿ ಕೌಲಿಕಾರರಿಗೆ, ದಿನಗೂಲಿ ನೌಕರರಿಗೆ ನೋಟ್ ಬದಲಾವಣೆ ಸಾಲ ನಿಂತು ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರು ಎಲ್ಲರೂ ಸೇರಿ ನಮ್ಮ ಮನೆಯಾಗಿದ್ದಂತ ಎಲ್ಲ ರೊಕ್ಕನ ತೆಗೆದು ಬ್ಯಾಂಕಿಗೆ ಹಾಕಿದ್ವಿ. ನಾವು ಬ್ಯಾಂಕಿಗೆ ಹಾಕಬೇಕಾಗಿತ್ತಂದ್ರೆ ಕಳ್ತನ್ಲೆಸಿ ನಾವ್ಯಾರು ಆ ದುಡ್ಡು ಹಾಕಿಲ್ಲ. 50 ಲಕ್ಷ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥ ಆಗಿರ್ಬೋದು, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ನಾವೆಲ್ಲರೂ ಬ್ಯಾಂಕಿನ ಮುಂದೆ ಲೈನ್ ಆಗಿ ನಿಂತು ನಮ್ಮ ID ಕಾರ್ಡನ್ನು ತೋರಿಸಿ, ಆಧಾರ್ ಕಾರ್ಡನ್ನು ತೋರಿಸಿ ಬ್ಯಾಂಕಿಗೆ ರೊಕ್ಕ ಜಮಾ ಮಾಡಿ 3 ತಿಂಗಳಾಯಿತು. ಆದರೆ ನರೇಂದ್ರ ಮೋದಿಯವರು ಇವತ್ತಿಗೂ ಸಹಿತ ದುಡ್ಡು ಕೊಡ್ತಾ ಇಲ್ಲ. ಏನು ಹೇಳ್ತಾರೆ ಅವರು? ವಾರಕ್ಕೆ 24,000 ತಗೊಳ್ರಿ, ವಾರಕ್ಕೆ 50,000 ಮಾತ್ರ ತಗೊಳ್ರಿ. ಕರೆಂಟ್ ಅಕೌಂಟಿಗೆ 50,000, SB ಅಕೌಂಟಿಗೆ 24,000. ಇವತ್ತು ನಾವು ಪ್ರಶ್ನೆ ಮಾಡಕತ್ತೀವಿ, ನಾವು ಸ್ವಂತ ಗಳಿಸಿರುವಂಥ ರೊಕ್ಕ ನಂಬರ್ 1 ಅಂತೇಳಿ ID ಕಾರ್ಡು, ಆಧಾರ್ ಕಾರ್ಡ್ ಕೊಟ್ಟು ನಾವು ಬ್ಯಾಂಕ್ನಾಗ ರೊಕ್ಕ ಜಮಾ ಮಾಡಿದ ಮೇಲೆ ನಮ್ಮ ರೊಕ್ಕ ನಮಗೆ ಕೊಡೋದಕ್ಕೆ ಏನು ಸಮಸ್ಯೆ ಅನ್ನುವಂಥ ಪ್ರಶ್ನೆ ಬಂದದ. ಒಂದು ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರ, RBIದವ್ರು ಹೇಳ್ತಾರ 24,000 ವಾರಕ್ಕೆ ತಗೋಬಹುದು, 50,000 ವಾರಕ್ಕೆ ತಗೋಬಹುದು ಅಂತೇಳಿ. ಯಾರಪ್ಪನ ರೊಕ್ಕ ಅದು? ನಾವು ಜಮಾ ಮಾಡಿದ ರೊಕ್ಕ, ನಾವು ಶ್ರಮಪಟ್ಟು ಸರ್ಕಾರದ ಆದೇಶದ ಪ್ರಕಾರ ಜಮಾ ಮಾಡಿದ ರೊಕ್ಕ, ನಾವು ಹಾಕಿದಂಥ ರೊಕ್ಕ ನಾವು ತಗೋಬೇಕಾಗಿತ್ತು ಅಂದರೆ ಏನು ಅದನ್ನು ಕಂಡೀಷನ್ ಹಾಕೋದಕ್ಕೆ ಯಾರು? ನಾವು ಕಳ್ತನ ಮಾಡಿದ ರೊಕ್ಕ ಅಲ್ಲ ಅದು. ನಾವು ಸ್ವಂತ ದುಡಿದು ಸರ್ಕಾರಕ್ಕೆ ಆದಾಯ ತೋರಿಸಿ
ಜಮಾ ಮಾಡಿರುವಂಥ ರೊಕ್ಕ ನಾವು ತಗೋಬೇಕಾಗಿತ್ತಂದ್ರೆ 24,000 ತಗೊಳ್ರಿ, 50,000 ತಗೊಳ್ರಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರನೇ 3 ತಿಂಗಳಾದರೂ ಸಹಿತ 24,000 ಚೆಕ್ ತಗೊಂಡು ನೀವೇನಾದರೂ ಈ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದ್ರೆಲ್ಲ ಬ್ಯಾಂಕ್ ಮ್ಯಾನೇಜರ್ಗಳು, ಫೀಲ್ಡ್ ಆಫೀಸರ್ಗಳು ನಮ್ಮ ಮನೆಗೆ ಬರ್ತಿದ್ರು. ಯಾಕ ನಾವು ಸಾಲ ತಗೊಂಡಿರ್ತಿದ್ವಿ, ಸಾಲ ಕಟ್ಟಿರ್ತಿದ್ದಿಲ್ಲ. ಅವಾಗ ಬಂದು ನೀವು ನಮಗೆ ಸಾಲ ಕಟ್ಟಬೇಕು, ಇಲ್ಲ ಅಂದ್ರೆ ನಿಮ್ಮ ಹೊಲ ಜಪ್ತಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಯಂಗಪ್ಪ ಕೆಂಗಲ್, ಮುಖಂಡರಾದ ಬಸವರಾಜ್, ದೇಶುದರಾಜ್, ಮಾರ್ಯಪ್ಪ, ಶರಣಮ್ಮ, ರೇಣುಕಮ್ಮ ಸೇರಿದಂತೆ ಮುಂತಾದ ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಹಣವನ್ನು ಬ್ಯಾನ್ ಮಾಡಿ ರೈತ ಕಾರ್ಮಿಕರಿಗೆ ತೊಂದರೆ ನೀಡುವಂತಹ ನರೇಂದ್ರ ಮೋದಿ ಸರ್ಕಾರಕ್ಕೆ, ಬಡವ ಮತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡಿರುವಂತಹ ಬಿಜೆಪಿ ಸರ್ಕಾರಕ್ಕೆ, ರೈತ ಕಾರ್ಮಿಕ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ. ತಾಲೂಕಿನ ವಿವಿಧ ಕಡೆ ಛತ್ರಪತಿ ಶಿವಾಜಿಯವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಜೈ 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 ಶಿವಾಜಿ, ಜೈ 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 ಶಿವಾಜಿ, ಜೈ 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 ಶಿವಾಜಿ, ಜೈ 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 ಶಿವಾಜಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ಕೊಪ್ಪಳ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಸಮಾಜಾಧ್ಯಕ್ಷ ನಾಗೋಜರಾವ್ ಮರಾಠ್ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಛತ್ರಪತಿ ಶಿವಾಜಿಯವರ ಜನ್ಮದಿನೋತ್ಸವದ ಜಯಂತಿ ಆಚರಣೆ, 390ನೇ ಜಯಂತಿ ಆಚರಣೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆಚರಣೆ ಆಗ್ತಾ ಇರುವಂಥದ್ದು ಭಾಳ ಸ್ವಾಗತಾರ್ಹ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ಮಹಾಸೂರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾವು ಹೇಳಬೇಕಾಗ್ತದೆ ಅನ್ನುವಂಥದ್ದು. ಇವತ್ತು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸುಮಾರು ಎಷ್ಟು ಅಡಿ, 392 ಅಡಿ ಮೂರ್ತಿಯನ್ನು ಸ್ಥಾಪನೆ ಮಾಡುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಅಂಥ ಒಬ್ಬ ಆದರ್ಶ ಮನುಷ್ಯ ಅಂಥೇಳಿ ನಾನು ಕೂಡ ಛತ್ರಪತಿ ಶಿವಾಜಿಯವ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಛತ್ರಪತಿ ಶಿವಾಜಿಯ 390ನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಇಂದು ಈ ಶಿವಾಜಿಯ ಜಯಂತಿಯಲ್ಲಿ ನಮ್ಮ ಸಮಾಜದ ಮುಖಂಡರು ಹಾಗೂ ರಾಜಕೀಯದ ಎಲ್ಲ ಮುಖಂಡರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ನೇತೃತ್ವದಲ್ಲಿ ಇಂದು ಸರ್ಕಾರದ ಘೋಷಣೆ ಆದಂತೆ ಜಯಂತಿಯನ್ನು ನೆರವೇರಿಸಿದ್ದಾರೆ. ತಾಲೂಕಾ ದಂಡಾಧಿಕಾರಿಗಳಿಗೂ ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರಿಗೂ ಕಾಂಗ್ರೆಸ್ ಮುಖಂಡ ಕೆ ಕರಿಯಪ್ಪ, ತಹಸೀಲ್ದಾರ್ ಶಂಕರಪ್ಪ, ಬಿಜೆಪಿ ಮುಖಂಡ ರಾಜಶೇಖರ್ ಪಾಟೀಲ್, PLD ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಟಿ ಹನುಮಂತಪ್ಪ, ರಾಘವೇಂದ್ರ ರಾವ್, ಉಮೇಶ, ಶ್ರೀನಿವಾಸ್, ವಿರೋಜಿರಾವ್, ಗಂಗೋಜಿ, ಲಕ್ಷ್ಮಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ತುರುವಾಳ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿಯವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಹಿನ್ನೆಲೆಯಲ್ಲಿ ಛತ್ರಪತಿ ಶಿವಾಜಿಯವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಜರಂಗ ದಳದ ಮುಖಂಡ ಅಮರೇಶ್ ಮಾತನಾಡಿ, ಶಿವಾಜಿ ಇತಿಹಾಸ ಕಂಡ ಮಹಾನ್ ಅರಸ, ಸಂಸ್ಕೃತಿಯನ್ನು ಉಳಿಸಿದ ಧೀರ ಎಂದರು. ABVP ಮುಖಂಡ ಚನ್ನಬಸವ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುತ್ತುನವಲಿ, ಆರ್ ಹನುಮೇಶ್ ನಾಯಕ್ ನ್ಯಾಯವಾದಿ, ಅಮರೇಶ್ ನಾಗರವಂಚಿ ಮುಂತಾದವರಿದ್ದರು. ಆಧುನಿಕ ದಿನಗಳಲ್ಲಿ ಕ್ರಿಕೆಟ್ ಜಾಸ್ತಿ ಆಗುತ್ತದೆ.
IPLನಿಂದ ಪ್ರತಿಯೊಬ್ಬರು ಕ್ರಿಕೆಟ್ ಕಡೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ನಮ್ಮ ಭಾಗದಲ್ಲೂ ಅದ್ಭುತ ಕ್ರಿಕೆಟ್ ಪ್ರತಿಭೆಗಳನ್ನು ಹೊರಹಾಕಿ CPL ವೇದಿಕೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕೆ ಕರಿಯಪ್ಪ ಹೇಳಿದರು. ಅವರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಚೈತ್ರ ಗೆಳೆಯರ ಬಳಗದಿಂದ ಸಿಂಧನೂರು ಪ್ರೀಮಿಯರ್ ಲೀಗ್ 2017 ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯ ಹಾಗೂ ರಾಷ್ಟ್ರೀಯ ತಂಡಗಳಲ್ಲಿ ಆಡಲು ಅವಕಾಶಕ್ಕಾಗಿ ಅದೆಷ್ಟೋ ಯುವಕರು ಪ್ರಯತ್ನಿಸುತ್ತಿದ್ದಾರೆ. ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರಿಯಾಶೀಲತೆ ಆಟವಾಡಿ ತಂಡದ ಗೆಲುವಿಗೆ ಕಾರಣೀಭೂತರಾಗಬೇಕು. ತಾಲೂಕಿನ ಯುವಕರು ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಬೇಕು ಎಂದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷ ಬಸವನಗೌಡ ಬಾದಲ್ಲಿ ಮಾತನಾಡಿ, ಅವಕಾಶಗಳನ್ನು ಸಿಕ್ಕಾಗ ಯುವಕರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಕೇವಲ ಕ್ರಿಕೆಟ್ ಒಂದೇ ಅಲ್ಲದೆ ಇನ್ನಿತರ ಕ್ರೀಡಾ ಚಟುವಟಿಕೆಗಳಲ್ಲಿ ಸಿಂಧೂರು ಯುವಕರು ಭಾಗವಹಿಸಿ ಯಶಸ್ಸು ಪಡೆದುಕೊಂಡು ಕೀರ್ತಿ ಪತಾಕೆಯನ್ನು ಆರಿಸಬೇಕು. ಕ್ರೀಡಾಕೂಟಗಳು ಯುವಕರಲ್ಲಿ ಸಾಮರಸ್ಯದ ಜೀವನ, ಸಾಮಾಜಿಕ ಸೇವೆ ಗುರಿ ಬೆಳೆಸಬೇಕು. ಇದೇ ಮೊದಲ ಬಾರಿಗೆ ಈ ರೀತಿಯ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಇದರಲ್ಲಿ ಸಿಂಧೂರು ಯುವ ಪ್ರತಿಭೆಗಳು ಹೊರತೆಗೆಯುವ ಕೆಲಸವಾಗಬೇಕು. ಇದರಲ್ಲಿ ರಾಜಕೀಯ ಬೆರೆಸದೆ ಅಣ್ಣ ತಮ್ಮಂತೆ ಆಟವಾಡಬೇಕೆಂದರು. ಈ ಸಂದರ್ಭದಲ್ಲಿ SPL 2017 ಕ್ರಿಕೆಟ್ ಟೂರ್ನಮೆಂಟ್ನ ಅಧ್ಯಕ್ಷ ನಾಗರಾಜ್ ಗಸ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದರ್ಲಿ, TFSMS ನಿರ್ದೇಶಕ ಸಂಜಯ್ ಪಟೇಲ್, ಪತ್ರಕರ್ತ ಶ್ಯಾಮ್ ಕುಮಾರ್, ಮುಖಂಡರಾದ ಆಜಮಸ್ತಾನ್, ಮುರ್ತುಜಾ ಹುಸೇನ್, ಅಬ್ದುಲ್ ಕದೀರ್, ಅಭಿಷೇಕ್ ನಾಡಗೌಡ, ಬಸವರಾಜ್ ಗಸ್ತಿ, ಚೈತ್ರ ಗೆಳೆಯರ ಬಳಗದ ವಾಗೀಶ್ವರ ರಾವಿ, ರಾಜಶೇಖರ ಹಿರೇಮಠ್, ರಾಘವೇಂದ್ರ, ಅಲ್ತಾಫ್ ಹುಸೇನ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಪ್ರೀತಿಯಿಂದ ಇಫ್ಕೋ ಸಂಸ್ಥೆ ಇಂದು ಜಗತ್ತಿನ ಪ್ರಮುಖ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ. ಡಾಕ್ಟರ್ US ಅವಸ್ಥಿ. ಸಿಂಧನೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು 500 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ. ಬಾದರ್ಲಿ ಹಂಪನಗೌಡ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಪ್ರತಿರೂಪ. ಲೋಕಸಭಾ ಸದಸ್ಯ ಸಂಗಣ್ಣ ಕರಡಿ ಆಕ್ರೋಶ. ತುರುವಾಡ ಜಿಲ್ಲಾ ಪಂಚಾಯತ್ ಕುಡಿಯುವ ನೀರಿನ ಕೆರೆಯಿಂದ ಸಿಂಧೂರು ನಗರಕ್ಕೆ ರಾತ್ರೋರಾತ್ರಿ ನೀರು. ಜನತೆಯ ಆಕ್ರೋಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವಾಹಿನಿ. ವಂದನೆಗಳೊಂದಿಗೆ ಶರಣಪ್ಪ ಹಿರೇಮಠ್.